ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರವ ಬಂದ ಎನಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟವರು ಶ್ರೀ ಗುರು ಬಸವಣ್ಣನಯ್ಯನವರು. 12ನೇ ಶತಮಾನದ ಶ್ರೇಷ್ಠ ಶಿವಶರಣರೇ ಎಂದೇ ಪ್ರಖ್ಯಾತರಾದ ಸೊನ್ನಲಿಗೆ ಸಿದ್ದರಾಮ ಅವರ ಬಗ್ಗೆ ಕುರಿತು ನಾನು ಒಂದೆರಡು ಮಾತನಾಡಲು ಬಂದಿದ್ದೇನೆ. ಸೊನ್ನಲಿಗೆ ಸಿದ್ದರಾಮ ಅವರು ಮಹಾರಾಷ್ಟ್ರದ ಸೋಲಾಪೂರಿನಲ್ಲಿ ಜನಿಸಿದರು. ಅವರ ತಂದೆ ಹೆಸರು ಮುದ್ದಣ್ಣ ಗೌಡ, ತಾಯಿ ಹೆಸರು ಸುಗವ್ವ. 12ನೇ ಶತಮಾನದಲ್ಲಿ ಜನಿಸಿದರು. ಅಂದರೆ ಬಸವಣ್ಣನವರು ಇರುವ 12ನೇ ಶತಮಾನದಲ್ಲಿ ಸೊನ್ನಲಿಗೆ ಸಿದ್ದರಾಮ ಅವರು ಜನಿಸಿದರು. ಬಸವಣ್ಣನವರಕ್ಕಿಂತ ಪ್ರಮುಖ ಪಾತ್ರ ಸೊನ್ನಲಿಗೆ ಸಿದ್ದರಾಮ ಅವರಿಗೆ ಸಲ್ಲುತ್ತದೆ. ಸೊನ್ನಲಿಗೆ ಸಿದ್ದರಾಮ ಅವರು ಕುರಿ ಕಾಯಕವಾಗಿದ್ದವರು. ಅವರ ಕಾಯಕವೇ ಕೈಲಾಸ ಎಂದು ಅವರು ಅದನ್ನು ಅನುಸರಿಸುತ್ತಿದ್ದರು. ಒಂದು ವೇಳೆ ಮಹಾರಾಷ್ಟ್ರದ ಸೋಲಾಪೂರಿನಲ್ಲಿ ತುಂಬು ಬರಗಾಲ ಬಂತು. ಅದಕ್ಕೆ ಅಲ್ಲಿ ನೀರೇ ಸಿಗಲಿಲ್ಲ. ಇದಕ್ಕೆ ಸೊನ್ನಲಿಗೆ ಸಿದ್ದರಾಮ ಅವರು ತಾವೇ ಸ್ವಂತಾಗಿ ಒಂದು ಕೆರೆಯನ್ನು ಕಟ್ಟಿಸಿಕೊಟ್ಟರು. ಅವರು ದೇವರ ಮೇಲೆ ಶಿವನ ಭಕ್ತರಾಗಿದ್ದರು. ದೇವರ ಮೇಲೆ ಭಕ್ತಿ ಇಟ್ಟಿದ್ದರು. ಅವರ ಭಕ್ತಿ ಅಂದರೆ ಮೂಲೆಯಲ್ಲಿ ಕುಳಿತು ಅವರು ಪೂಜೆ ಮಾಡುತ್ತಿರಲಿಲ್ಲ. ಅವರು ಇಡೀ ಸಮಾಜಕ್ಕೆ ಸೇವೆ ಮಾಡುತ್ತಿದ್ದರು. ಸಮಾಜವೇ ದೇವರೆಂದು ತಿಳಿದು ಅವರು ಸಮಾಜ ಸೇವೆಯೇ ನಿಜವಾದ ಭಕ್ತಿ ಎನ್ನುತ್ತಿದ್ದರು ಸೊನ್ನಲಿಗೆ ಸಿದ್ದರಾಮ ಅವರು ಅನುಭವ ಮಂಟಪಕ್ಕೆ ಬರುತ್ತಾರೆ. ಅನುಭವ ಮಂಟಪಕ್ಕೆ ಬಂದು ಅವರು ಅಲ್ಲಮ ಪ್ರಭುದೇವರಿಗೆ ಭೇಟಿ ನೀಡುತ್ತಾರೆ. ಅಲ್ಲಿ ಒಂದು ಕಲ್ಯಾಣ ಕ್ರಾಂತಿ ವಿಜಯೋತ್ಸವ, ಅದರಲ್ಲಿ ಸಿದ್ದರಾಮ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಮತ್ತೆ ಅನುಭವ ಮಂಟಪಕ್ಕೆ ಅಕ್ಕ ಮಹಾದೇವಿಯವರು ಬರುತ್ತಾರೆ. ಆಗ ಒಂದು ಮಾತು ಹೇಳುತ್ತಾರೆ, ಹೌದೌದು ಮತ್ತೇನು, ಮರವಿಂಗೇರಿದು ಕಿರಿದೆಂಬುದುಂಟಲ್ಲದೆ ಅರವಿಂಗೇರಿದು ಕಿರಿದೆಂಬುದುಂಟೆ, ಸಾವಿಂಗೆ ಭಯ ಉಂಟಲ್ಲದೆ ಅಜಾತರಿಗೆ ಭಯ ಉಂಟೆ, ಶರಣೆಂದು ಸಿದ್ಧನಾದೇನು ಕಾಣ ಚೆನ್ನಬಸವಣ್ಣ ಎಂದು ಹೇಳಿದರು. ಅಂತ ಮಾತನ್ನು ಕೇಳಿ ಅಲ್ಲಮ ಪ್ರಭುದೇವರು ಮತ್ತು ಬಸವಣ್ಣನವರಿಗೆ ಆಶ್ಚರ್ಯವಾಯಿತು. ಮತ್ತೆ ಅವರು ಸೊನ್ನಲಿಗೆ ಸಿದ್ದರಾಮ ಅವರು ಶ್ರೀ ದೇವರ ಗುಡಿ ಕಟ್ಟುವುದು ಎಷ್ಟೋ ಮುಖ್ಯವೋ ಹಾಗೆ ಅವರು ಕಾಯಕವೇ ಕೈಲಾಸ ಎಂದು ಅಷ್ಟೇ ಮುಖ್ಯ ಎಂದು ತಿಳಿದುಕೊಳ್ಳುತ್ತಿದ್ದರು. ಸಮಾಜ ಸೇವೆ ಎಂದು ಸಾಬೀತು ಮಾಡಿ ತೋರಿಸಿದರು. ಜೀವದಿಂದ ಬಂದವನಿಗೆ ಊಟ ನೀಡುತ್ತಿದ್ದರು, ಅನ್ನ ನೀಡುತ್ತಿದ್ದರು, ಬಾಯಾರಿಕೆಯಾದಾಗ ನೀರು ಕೊಡುತ್ತಿದ್ದರು. ಅಂತಹ ಒಳ್ಳೆಯ ಕೆಲಸವೆಂದು ಅವರು ಸಾಬೀತು ಮಾಡಿ ತೋರಿಸಿದರು. ಅವರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿನಾಥ, ಕಪಿಲ ಸಿದ್ಧ ಮಲ್ಲೇಶ್ವರ ಎಂಬ ಅಂಕಿತ ನಾಮಗಳಲ್ಲಿ ಅವರು 68,000 ವಚನಗಳನ್ನು ಅವರು ರಚಿಸಿದವರು. ಅವರಿಗೆ ಸೊನ್ನಲಿಗೆ ಎಂಬ ಹೆಸರು ಹೇಗೆ ಬಂತೆಂದರೆ, ಅಲ್ಲಿ ಸೊನ್ನಲಿಗೆಯಲ್ಲಿ ಹೋಗಿ ಅವರು ದೇವಸ್ಥಾನವನ್ನು ಕಟ್ಟುತ್ತಾರೆ. ಇದಕ್ಕೆ ಅವರ ಹೆಸರು ಸೊನ್ನಲಿಗೆ ಸಿದ್ದರಾಮ ಎಂದಾಯಿತು. ಶ್ರೀಶೈಲಕ್ಕೆ ಹೋಗಿ ಅವರು ಕಪಿಲ ಸಿದ್ಧ ಮಲ್ಲಿಕಾರ್ಜುನವನ್ನು ದರ್ಶನ ಪಡೆಯುತ್ತಾರೆ.
ಇಷ್ಟು ಹೇಳಿ ನನ್ನ ಈ ಪುಟ್ಟ ಭಾಷಣವನ್ನು ನಾನು ಸುನ್ನಲಿಗೆ ಸಿದ್ದರಾಮ ಅವರ ಪಾದಕ್ಕೆ ಅರ್ಪಿಸುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ನನ್ನ ಈ ಪುಟ್ಟ ಭಾಷಣದಲ್ಲಿ ಏನಾದರೂ ಲೋಪದೋಷಗಳನ್ನು ಕಂಡು ಬಂದರೆ ದಯವಿಟ್ಟು ನಿಮ್ಮ ಮಗಳಂತೆ ಕ್ಷಮಿಸಿಬಿಡಿ. ಸೊನ್ನಲಿಗೆ ಸಿದ್ದರಾಮ ಅವರಿಗೆ ಜಯವಾಗಲಿ. ಸೊನ್ನಲಿಗೆ ಸಿದ್ದರಾಮ ಅವರಿಗೆ ಜಯವಾಗಲಿ.